ನಮಗಿಲ್ಲಿ ಇದೇನು ಕಾಣಿಸ್ತಿದೆಯಲ್ಲ, ಮೊದಲೆಲ್ಲ ಇದೆಲ್ಲ ಗುಹೆ ಇತ್ತಂತೆಲ್ಲ, ಇವಾಗೆಲ್ಲ ಮುಚ್ಚೋಗಿ ನೀರೆಲ್ಲ ತುಂಬ್ಕೊಂಡಿದೆ. ಇವಾಗ ಸುಮ್ಮನೆ ಕೊಳ ಥರ ಆಗಿದೆ. ಅಂದರೆ ಜಾತ್ರೆಗೆ ಯಾರನ್ನ ಬಂದಿರ್ತಾರಲ್ಲ, ಸುಮ್ಮನೆ ಸ್ನಾನ ಮಾಡ್ಕೊಳ್ಳೋಕ್ಕೆ, ಕೈಕಾಲು ತೊಳ್ಕೊಳ್ಳೋಕ್ಕೆಲ್ಲ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಇವಾಗ ಅಲ್ಲಿ ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಅಲ್ಲಿ ಹೋಗ್ಬೇಕು. ಆಮೇಲೆ ಇಲ್ಲಿ ಯಾರೋ ಸ್ವಾಮಿಗಳು ಯಾರೋ ಇರ್ತಾರಂತೆ, ಅವ್ರ ಹತ್ರ ಸ್ವಲ್ಪ ಇಷ್ಟರ ಬಗ್ಗೆ ಕೇಳಬೇಕು. ನೋಡೋಣ, ಬನ್ನಿ ಕೇಳೋಣ. ಸಿಗ್ತಾರಲ್ಲ ಗೊತ್ತಿಲ್ಲ, ನೋಡೋಣ ನಮ್ಮ ಲಕ್. ಹಾಗೆ ನೋಡಿ, ಇಲ್ಲೊಂದು ಕೊಳ ಇದೆ ನೋಡಿ. ಇಲ್ಲಿ ಮೇ ಬಿ ಸ್ನಾನ ಮಾಡೋಕ್ಕಿರ್ಬೋತಾನೆ ಇದು. ಅಂದರೆ ಜಾತ್ರೆ ಯಾರನ್ನ ಬಂದಿರ್ತಾರಲ್ಲ, ಅವರೆಲ್ಲ ಸ್ನಾನ ಮಾಡೋಕೆ ಅನ್ಸುತ್ತೆ ಮೇ ಬಿ ಇದು. ಹಾಂ, ಕಲ್ಯಾಣಿ ಬರ್ದವ್ರು ಅಲ್ಲಿ. ಅಲ್ಲಿ ಬರ್ತಿದ್ದಾರೆ ನೋಡಿ. ಕಲ್ಯಾಣಿಯ ಪಕ್ಕದಲ್ಲಿ ಜೇನುಗೂಡು ಇರುವುದರಿಂದ ಹೊಗೆ, ಬೆಂಕಿ ಮತ್ತು ಊದುಬತ್ತಿಗಳನ್ನು ಈ ಸ್ಥಳದಲ್ಲಿ ಹಚ್ಚಬಾರದು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅಂದರೆ ಅವಾಗಲೆಲ್ಲ ತೋರಿಸಿದ್ನಲ್ಲ ನಿಮಗೆ, ಅಲ್ಲಿ ತೋರಿಸ್ತೀನಿ. ಅಲ್ಲೇನು ಕಾಣಿಸ್ತಿದಲ್ಲ, ಆ ಜೇನುಗೂಡು ಇರೋದ್ರಿಂದ ಹೊಗೆ ಬತ್ತಿ ಎಲ್ಲ ಹಾಕ್ಬಾರ್ದು ಅಂತ ಹೇಳ್ತಿದ್ದಾರೆ. ಬಟ್ ಕನ್ನಡ ಮಾತಾಡ್ತಾರೆ, ಬಟ್ ಏನು ಕನ್ನಡ ಬರ್ತಿದ್ದಾರೆ, ಬಟ್ ಏನು ಕರೆಕ್ಟಾಗಿ ಹೇಳಿಲ್ಲ ಅವನು. ಇವಾಗ ಸ್ವಾಮಿಗಳ ಹತ್ರ ಕೇಳಕ್ಕೆ ಹೋಗಿದ್ವಿ, ಇದ್ರ ಬಗ್ಗೆ ಏನೋ ತಿಳ್ಕೊಳ್ಳೋಣ ಅಂತ ಕೇಳಕ್ಕೆ ಹೋದ್ವಿ. ಸೊ ಅವ್ರು ಕರೆಕ್ಟಾಗಿ ಹೇಳಿಲ್ಲ. ಅವರು ಇದ್ರ ಬಗ್ಗೆ ಎಲ್ಲ ಹೇಳ್ಬಾರ್ದು, ಯಾರಿಗೂ ಗೊತ್ತಾಗಬಾರ್ದು, ಸರ್ಕಾರದವ್ರು ಹೇಳಿದ್ರು ಅಂತ ಹೇಳಿದ್ರು. ಬಟ್ ಅವ್ರು ಹೇಳಿದ್ದು ಇದೊಂದು ಪ್ರಾಚೀನ ಕಾಲದಿಂದನೂ ಐತೆ, ಅಂದರೆ ಪುರಾತನ ಕಾಲದಿಂದನೂ ಐತೆ ಅಂತ ಹೇಳಿದ್ರು ಅಷ್ಟೇ. ಸೊ ಅದು ಮೊದಲೇ ಗೊತ್ತಿತ್ತು ನನಗೆ. ಸೊ ಇವರಿಂದ ಬೇರೆ ಏನಾದರೂ ಗೊತ್ತಾಗತ್ತೆ ಅಂತ ಕೇಳಿದೆ. ಸೊ ಆ ಥರ ಎಲ್ಲ ಹೇಳ್ಬಾರ್ದು, ಸರ್ಕಾರದವರೆಲ್ಲ ಬ್ಯಾನ್ ಮಾಡಿದಾರೆ ಅಂತಲೇ ಹೇಳಿದ್ರು. ಸೊ ಪರವಾಗಿಲ್ಲ, ಇವಾಗ ಹೋಗೋಣ, ಬೆಟ್ಟದ ಮೇಲೆ ಹೋಗೋಣ ಬನ್ನಿ ಇವಾಗ. ಸೊ ಅಲ್ಲಿಂದ ವ್ಯೂ ನೋಡುವಂತ ಹೆಂಗಿರುತ್ತೆ ಅಂತ.